ಜೈಲಿನಲ್ಲಿ ಖೈದಿ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಕೆ ಕೇಸ್. ಪ್ರಜ್ವಲ್ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋ ಪತ್ತೆ ಆರೋಪ. ಜೈಲಿನಲ್ಲಿ ಖೈದಿ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಕೆ ಕೇಸ್ ಈಗ ಟ್ವಿಸ್ಟ್ ಪಡೆದುಕೊಂಡಿದೆ. ಪ್ರಜ್ವಲ್ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋ ಪತ್ತೆ ಆರೋಪ ತಳ್ಳಿ ಹಾಕಿದೆ ಖಾಕಿ ಪಡೆ. ಬೆಂಗಳೂರಿನ ಅಗ್ರಹಾರ ಜೈಲಿನಲ್ಲಿರುವ ಪ್ರಜ್ವಲ್ ರೇವಣ್ಣ ಸೆಲ್ನಲ್ಲಿ ಮೊಬೈಲ್ ಪತ್ತೆಯಾಗಿತ್ತು. ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ನ ಸೀಜ್ ಮಾಡಲಾಗಿತ್ತು. ಮೊಬೈಲ್ನಲ್ಲಿ ಅಶ್ಲೀಲ ಫೋಟೋ ವಿಡಿಯೋ ಸಿಕ್ಕಿಲ್ಲ. ಮೊಬೈಲ್ನಲ್ಲಿ ಯಾವುದೇ ರೀತಿಯಾದಂಥ ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು ಸಿಕ್ಕಿಲ್ಲ. ಈಗಾಗಲೇ ನಿಷೇಧಿತ ವಸ್ತುಗಳನ್ನು ಸೀಜ್ ಮಾಡಲಾಗಿದೆ. ಸೀಜ್ ಮಾಡಿದ ವಸ್ತು FSLಗೆ ಕಳುಹಿಸಲಾಗಿದೆ. ತನಿಖೆಯ ನಂತರವಷ್ಟೇ ಗೊತ್ತಾಗತ್ತೆ ಏನಿದೆ ಏನಿಲ್ಲ ಅಂತ. ಅಶ್ಲೀಲ ಫೋಟೋ ಹಾಗೂ ವಿಡಿಯೋ ಪತ್ತೆಗೆ ಸದ್ಯ ಈ ವಿಷಯ ದೂರವಾಗಿರುವಂಥದ್ದು. ಯಾವುದೇ ರೀತಿಯಾದಂಥ ಮಾಹಿತಿ ಸಿಕ್ಕಿಲ್ಲ. FSL ವರದಿ ಬರೋವರೆಗೂ ಏನು ಹೇಳೋಕ್ಕಾಗಲ್ಲ. ತನಿಖೆ ಆದ ನಂತರ ಹೇಳ್ಬೋದು ಅಂತ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗ DCP ನಾರಾಯಣ್ ಮಾಹಿತಿಯನ್ನ ನೀಡಿದ್ದಾರೆ. ಜೈಲಿನಲ್ಲಿ ಖೈದಿ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಕೆ ಮಾಡ್ತಿದ್ರು. ಆದರೆ ಮೊಬೈಲ್ನಲ್ಲಿ ವಿಡಿಯೋಗಳಿದ್ದಾವ, ಫೋಟೋಗಳಿದ್ದಾವ, ಅದರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. FSLಗೆ ಕಳುಹಿಸಲಾಗಿದೆ ಎಲ್ಲವನ್ನ, ನಿಷೇಧಿತ ವಸ್ತುಗಳನ್ನ. ಇದು ಏನು ವಿಚಾರಣೆಯ ನಂತರ ಬೆಳಕಿಗೆ ಬರುತ್ತೆ. ಏನಿತ್ತು, ಅವರಿಗೆ ಮೊಬೈಲ್ ಕೊಟ್ಟವ್ರು ಯಾರು, ಯಾಕೆ ಕೊಟ್ಟರು, ಅಲ್ಲಿಯವರೇ ಸಪೋರ್ಟ್ ಮಾಡಿರ್ಬೋದಾ, ಇದೆಲ್ಲವೂ ಬೆಳಕಿಗೆ ಬರುತ್ತೆ. ಮತ್ತೆ ಮೊಬೈಲಲ್ಲಿ ಏನಿತ್ತು ಇದೆಲ್ಲವೂ ಆಮೇಲೆ ತಿಳಿಬೇಕಷ್ಟೇ. ಈಗ ಯಾವುದೇ ರೀತಿಯಾದಂಥ ನಮಗೆ ಮಾಹಿತಿ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಸೆಲ್ನಲ್ಲಿ ಮೊಬೈಲ್, ಪೆನ್ ಡ್ರೈವ್ ಹಾಗೂ ಡೈರಿ ಪತ್ತೆಯಾಗಿತ್ತು. ಆದರೆ ಮೊಬೈಲಲ್ಲಿ ಯಾವುದೇ ರೀತಿಯಾದಂಥ ವಿಡಿಯೋಗಳಾಗಲಿ ಫೋಟೋಗಳಾಗಲಿ ಇರೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. FSLಗೆ ಕಳಿಸಿದ್ದೀವಿ ನಿಷೇಧಿತ ಎಲ್ಲ ವಸ್ತುಗಳನ್ನು ರೇಡ್ ಆದಾಗ. ಬಟ್ ಅದು ವಿಚಾರಣೆಯ ನಂತರ ಬೆಳಕಿಗೆ ಬರುತ್ತೆ ಏನಿದೆ ಏನು ಅಂತ. ಸೀಸ್ ಮಾಡಿದ ವಸ್ತುವನ್ನು FSLಗೆ ಕಳುಹಿಸಲಾಗಿದೆ ಈಗಾಗಲೇ. FSLಗೆ ಕಳುಹಿಸಲಾಗಿದೆ. ತನಿಖಾಧಿಕಾರಿಗಳು ತನಿಖೆಯನ್ನ ನಡೆಸುತ್ತಿದ್ದಾರೆ. ತನಿಖೆಯ ಬಳಿಕವಷ್ಟೇ ಪ್ರಜ್ವಲ್ ರೇವಣ್ಣ ಮೊಬೈಲ್ನಲ್ಲಿ ವಿಡಿಯೋ ಇತ್ತಾ, ಫೋಟೋ ಇತ್ತಾ, ಮತ್ತಿನ್ನೇನಿತ್ತು, ಅವರ ಸಂಬಂಧಿಕರಿಗೆ ಕಾಂಟ್ಯಾಕ್ಟ್ ಮಾಡಿದ್ರಾ, ಇಲ್ಲ ಗರ್ಲ್ ಫ್ರೆಂಡ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ತಿದ್ರಾ, ಏನ್ ಮಾಡ್ತಿದ್ರು ಅನ್ನೋದನ್ನ ಆಮೇಲೆ ಅಷ್ಟೇ ತಿಳಿದು ಬರಬೇಕಾಗಿದೆ ತನಿಖೆಯ ನಂತರ. ಅಲ್ಲಿವರೆಗೂ ಏನು ವಿಷಯ ಬಂದಿಲ್ಲ, ಏನು ಮಾಹಿತಿ ಸಿಕ್ಕಿಲ್ಲ ಅಂತ ಹೇಳಿ ಮಾಹಿತಿಯನ್ನ ನೀಡಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿ DCP M ನಾರಾಯಣ್ ಪ್ರತಿಕ್ರಿಯಿಸಿದ್ದಾರೆ.